ಹಲವು ದಿನಗಳಿಂದ ನಾಯಕತ್ವ ಬದಲಾವಣೆಯ ಬಗೆಗಿನ ಚರ್ಚೆಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡು ಬಂದಿದ್ರು. ಹಾಗೆ ನೋಡಿದ್ರೆ ಬೆಳಗಾವಿ ಅಧಿವೇಶನದ ಆರಂಭದಲ್ಲಿ ಅವರ ಮಗ ಹೇಳಿದ್ದು ಮುಂದಿನ 2.5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರು ಹೇಳಲಿಲ್ಲ, ಅದನ್ನು ಅಧಿವೇಶನದ ಕೊನೆಯ ದಿನ ಕಲಾಪದಲ್ಲೇ ಹೇಳಿದ್ರು. ಈ ಕಾನ್ಫಿಡೆನ್ಸ್ ಬಂದದ್ದು ಅಥವಾ ಹೀಗೆ ಹೇಳಬೇಕು ಅಂತ ನಿರ್ಧಾರ ಆದದ್ದು ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ನಲ್ಲ. ಸತೀಶ್ ಜಾರಕಿಹೊಳಿ ಅವರೊಂದು ಡಿನ್ನರ್ ಹೋಸ್ಟ್ ಮಾಡಿದ್ರು ನಿನ್ನೆ ಅವರ ಮನೆಯಲ್ಲೇ. ಅಲ್ಲಿ ಮಾತುಕತೆ ಆಯ್ತಂತೆ, ಯಾವುದೇ ಕ್ಷಣದಲ್ಲಾದರೂ ಹೈಕಮಾಂಡ್ನವ್ರು ಕರಿಬಹುದು, ಬನ್ನಿ ಸ್ವಲ್ಪ ದಿಲ್ಲಿಗೆ ಅಂತ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದಕ್ಕೆ ಒಪ್ಕೋಬೇಡಿ, ನಾಯಕತ್ವ ಬದಲಾವಣೆ ಆದರೆ ಅಹಿಂದ ಓಟ್ಗಳ ಬರಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಿ. ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತಮ್ಮ ಕಡೆಯವರಿಗೆ ಪಡೆಯೋದಕ್ಕೆ ಏನೇನು ಮಾಡಬಹುದು ಅನ್ನೋದು ಕೂಡ ಚರ್ಚೆಯಾಯಿತಂತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೇಳೋದು ಅನ್ನುವ ತೀರ್ಮಾನ ಆಗಿದೆಯಂತೆ. ಈ ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರಿದ್ರು, ಪರಮೇಶ್ವರ್ ಇದ್ರು, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರೇ ಹೋಸ್ಟ್ ಮಾಡಿದ್ದು. ಜಮೀರ್ ಅಹ್ಮದ್ ಖಾನ್ ಅವರು ಬರಲಿಕ್ಕಿಲ್ಲ, ಔಟ್ ಆಫ್ ಸ್ಟೇಷನ್ ಇರ್ತಾರೆ ಅಂದಿದ್ರು, ಅವರು ಇದ್ರು. ಎಂ.ಸಿ. ಸುಧಾಕರ್ ಅವರಿದ್ರು, ಶಾಸಕ ಪೊನ್ನಣ್ಣ ಇದ್ರು. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋದಕ್ಕೆ ಒಪ್ಪಬೇಡಿ ಅಂತ ಆಪ್ತರ ಸಲಹೆಯಂತೆ ಮುಖ್ಯಮಂತ್ರಿ ಬದಲಾವಣೆಯನ್ನು ವಿರೋಧಿಸಿ ಪತ್ರ ಚಳುವಳಿ ನಡೆಯುತ್ತಾ, ಶಾಸಕರು ಸಚಿವರುಗಳಿಂದ ಪತ್ರ ಚಳುವಳಿ ಆಗತ್ತಾ? ಅಂಥದ್ದೊಂದು ನಿರ್ಧಾರ ಆಗಿದೆ ಅನ್ನೋ ಮಾಹಿತಿ ಇದೆ. ಸಿದ್ದರಾಮಯ್ಯನವರನ್ನ ಬದಲಿಸಿದ್ರೆ ಏನೇನಾಗತ್ತೆ ಅನ್ನೋದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅದರ ಜೊತೆಗೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ದೊಡ್ಡದೊಂದು ಸಮಾವೇಶ ನಡೆಸಿದ್ರೆ ಹೇಗೆ ಅಂತ ಕೂಡ ಚಿಂತನೆ ನಡೆದಿದೆ. ಸಮಾವೇಶ ನಡೆಸುವುದಾ ಅಥವಾ
ಅಹಿಂದ ಒಕ್ಕೂಟ ನಡೆಸ್ತೀವಿ ಅಂತ ಇರುವ ಸಮಾವೇಶಗಳಿಗೆ ಹೊರಗಡೆಯಿಂದಲೇ ಬೆಂಬಲ ಕೊಡೋದಾ ಅಂತ. ಬೆಂಬಲ ಅಂದ್ರೆ ಹಣಕಾಸಿನ ಬೆಂಬಲ. ಇಷ್ಟೆಲ್ಲ ನಮಗೆ ಬಂದ ಮಾಹಿತಿಗಳು. ಸಭೆಯಲ್ಲಿ ಭಾಗವಹಿಸಿದವ್ರನ್ನ ಕೇಳಿದ್ರೆ ರಾಜಕಾರಣ ಚರ್ಚೆನೇ ಆಗಿಲ್ಲ ಅಂದ್ರು. ನಿರೀಕ್ಷಿತ ಉತ್ತರವೇ ಅವರಿಂದ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಹೇಳ್ಬೋದು, ಅದಕ್ಕೆ ಮುಂದುವರೆದ ಹೇಳ್ಬೋದು. ಅಲ್ಲಿ ಕೂಡ ಸಾಕಷ್ಟು ಕೂಡಿದ್ದೀವಿ. ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೂಡಬಹುದು, ಅದೇನು ಹೊಸದೇನು. ಕೆಲವೇ ಜನ ಆಯ್ದ ಸಚಿವರು ಮಾತ್ರ ನಿನ್ನೆ ಸೇರಿದ ಅಷ್ಟೇ. ಪಕ್ಷ ಗಟ್ಟಿಯಾಗಿರಬೇಕು, 28ರಲ್ಲಿ ಮತ್ತೆ ಬರಬೇಕು ಅನ್ನೋದು ಅಷ್ಟೇ. ಚರ್ಚೆ ಆಗ್ತಾ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ದು ಯಾವುದೇ ಚರ್ಚೆ ಆಗಿಲ್ಲ. ಇಲ್ಲ ಅಂತ ಯಾವುದೂ ಇಲ್ಲ. ಈಗಾಗಲೇ ಹೇಳಿದ್ರಲ್ಲ, CM ಅವರೇನು ಹೇಳಿದ್ರಂತ ಒಳಗಡೆ 5 ವರ್ಷ ಇರ್ತು ಅಂತ ಹೇಳಿದಾರಂತ. ಹೇಳಿದ ಮ್ಯಾಗ ಮತ್ತೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಪೂರ್ಣ ಮಾಡೋದು ಒಳ್ಳೆಯದು. ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕುಡ್ಬಿಟ್ಟು ಹೊಟ್ಟೋದ್ರು. ಯಾಕಂದರೆ ಅವ್ರಿಗೆ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಲಿಲ್ಲ. ಈ ಅಧಿವೇಶನದ ನಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಎಲ್ಲರೂ ಕೂರಬೇಕು ಜೊತೆಗೆ ಅಂತೇಳಿ ಅವ್ರು ಮಾತಾಡಿದ್ರು ಅಷ್ಟೇ. ಬಿಟ್ಟರೆ DCM ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಸೇರಿಸ್ಕೊಂಡೆ ಎಲ್ಲರೂ ಹೇಳೇನು ಸರ್. ಇದನ್ನು ಚರ್ಚೆ ಆಗಲಿಲ್ಲ, ರಾಜಕೀಯನೂ ಚರ್ಚೆ ಆಗಲಿಲ್ಲ, ಸರ್ಕಾರದ ವಿಚಾರನೂ ಚರ್ಚೆ ಆಗಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ರಿಪ್ಲೈ ಇದೆಯಲ್ಲ ಇವತ್ತು, ಅದಕ್ಕೆ ಅವ್ರು ಬೇಗ ಹೋದರು. ಮಾಡಲಿ ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳಕ್ ಬರ್ತದ. ನನಗೆ ಯಾಕೆ ಅದೆಲ್ಲ, ಈಗ ಬರ್ತಾರೆ ಊಟ ಮಾಡ್ತಾರೆ, ಈ ಹೊರಗಡೆಯಿಂದ ಬಂದಿದ್ದೀವಿ ಎಲ್ಲ ಸೇರಿದ್ರೆ ತಪ್ಪೇನಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.